ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಗೌಡ್ರು ಬ್ಲಾಗ್ಸ್. ಸೊ ಇವತ್ತಿನ ಬ್ಲಾಗಲ್ಲಿ ನೋಡಿ ಎರಡೆರಡು ಜಡೆ ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ. ಏನಕ್ಕೆ ಅಂತ ಹೇಳ್ತೀನಿ. ಸೊ ಇವತ್ತು ನಾವು ಬ್ಲಾಗ್ ಮಾಡ್ತಿರೋ ವಿಶೇಷ ಏನು ಅಂದರೆ, ಸೊ ನಾವು ಪ್ರತಿ ವರ್ಷ ಶಿವರಾತ್ರಿಗಿಂತ ಮುಂಚೆ ಪಾದಯಾತ್ರೆ ಹೋಗ್ತೀವಿ. 3 ದಿನ ಮುಂಚೆನೇ ಪಾದಯಾತ್ರೆ ಹೋಗಿ ಶಿವರಾತ್ರಿ ಟೈಮಲ್ಲೆಲ್ಲ ವಾಪಸ್ ಬರ್ತೀವಿ. ಕೆಲವರೆಲ್ಲ ಅಲ್ಲೇ ಇರ್ತಾರೆ, ಬಟ್ ನಾವು ವಾಪಸ್ ಬಂದುಬಿಡ್ತೀವಿ. ಸೊ ಇವತ್ತು ನಾವು ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಡೇ 1 ಆಫ್ ಶಿವರಾತ್ರಿ ಪಾದಯಾತ್ರೆ ಶುರುವಾಗಿದೆ. ಸೊ ಅಲ್ಲಿ ತುಂಬ ಶೆಕೆ ಆಗುತ್ತೆ ಅಂತ ಹೇಳಿ 2 ಜಡೆ ಹಾಕೊಂಡ್ಬಿಟ್ಟಿದ್ದೀನಿ, ಕಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಇವಾಗ ಹೊರಡ್ತಿದ್ದೀವಿ. ನಾನು ನಮ್ಮಮ್ಮ ನಮ್ಮ ಮನೆಯಿಂದ ಹೊರಡ್ತಾ ಇದ್ದೀವಿ. ನನ್ನ ತಮ್ಮಗೆ ಎಕ್ಸಾಮ್ ಇದೆ, ಸೊ ಅದಕ್ಕಾಗಿ ಅವ್ನು ಬರ್ತಿಲ್ಲ. ಸೊ ನೋಡುವ ಯಾರ್ಯಾರು ಬರ್ತಿದ್ದಾರೆ, ಹೆಂಗೆ ಬರ್ತಿದ್ದಾರೆ, ಹೆಂಗಿರುತ್ತೆ, ಹೆಂಗೆ ಮಜಾ ಮಾಡ್ತೀವಿ, ಹೆಂಗೆ ಕಷ್ಟಪಡ್ತೀವಿ ಎಲ್ಲನೂ ತೋರಿಸ್ತೀನಿ. ಅಂಟಲ್ ದೆನ್ ನೀನು ಬ್ಲಾಗಿಂಗ್ ಮಾಡ್ತಾ ಇದೀಯಾ? ನೋಡ್ಕೊಳ್ರಿ, ಮಾದೇಶ್ವರ ಬೆಟ್ಟ ನಡ್ಕೊಂಡು ಹೋಗ್ತಾಳೆ, ಅದಕ್ಕೆ ಬ್ಲಾಗಿಂಗ್ ಮಾಡ್ತಾಳೆ. ಬಿಲ್ಡಪ್ ಫುಲ್ಲು. ಸೊ ಗೈಸ್, ಮನೆಯಿಂದ ಹೊರಟು ಕೆಂಗೇರಿ ತನಕ ಬಸ್ಸಲ್ಲಿ ಹೋಗ್ತಿದ್ವಿ. ಯಾರ್ಯಾರು ಹೋದ್ರೆ ಹಾಯ್ ಮನು, ಇದು ತಿಕ್ಲಾ, ಅದು ದೀಪ. ನಾಚ್ಕೊಂತಿದ್ದೆ ಹುಡುಗಿ, ನಿಮ್ಗೆ ಯಾರು ಗಂಡು ತೋರಿಸ್ತಿಲ್ಲ, ಮುಗ ದೊಡ್ಡ. ಅದು ದೀಪ, ಅದು ಬರತ್ತ. ಯಾರು ಹೊಸಬಿಲ್ಲ, ನೋಡು ಶೀಲಾ, ಸುಶೀಲಾ, ಡೋಂಟ್ ವರಿ. ನೋಡ್ಲಿ ನಾವು ಮಾದೇಶ್ವರನ ಬೆಟ್ಟ ಹತ್ಬೇಕಾದ್ರೆ ತಿನ್ನಕ್ಕೆ ಅಂತ ನಾವು 1 ರೂಪಾಯಿನೂ ಖರ್ಚು ಮಾಡಂಗೆ ಇಲ್ಲ. ಬಿಕಾಸ್ ಹೋಗ್ಬೇಕಾದ್ರೆ ನಿಮಗೆ ಹಣ್ಣಾಗಿರಲಿ, ನೀರಾಗಿರಲಿ, ಊಟ ಆಗಿರಲಿ ಎಲ್ಲನೂ ಕೊಡ್ತಾನೆ ಇರ್ತಾರೆ. ಎಷ್ಟು ಭಕ್ತಾದಿಗಳು ಕರೆದು ಕೊಡ್ತಿರ್ತಾರೆ. ನೀವು ಊಟ ಮಾಡಿದ್ರು ಕೂಡ ಬಂದು ಮಾಡಿ ಅಂತ ಹೇಳ್ತಾನೆ ಇರ್ತಾರೆ. ಎಷ್ಟೋ ಜನ ಅವ್ರ ಊರುಗಳಿಂದನೇ ಪಾದಯಾತ್ರೆ ಶುರು ಮಾಡೋದ್ರಿಂದ ಹಳ್ಳಿಲೂ ಕೊಡ್ತಾ ಇರ್ತಾರೆ. ಬಟ್ ನಾವು ಈ ಜಾಗದಿಂದ ಏಳ್ಗಳ್ಳಿಯಿಂದ ಸ್ಟಾರ್ಟ್ ಮಾಡ್ತೀವಿ. ಏಳ್ಗಳ್ಳಿ ತನಕ ಟೆಂಪೋದಲ್ಲಿ ಬಂದು ಏಳ್ಗಳ್ಳಿಯಿಂದ ನಮ್ಮ ಪಾದಯಾತ್ರೆನ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿಂದ ನಾವು ಹೋಗೋಕ್ಕೇ 3 ದಿನ ಆಗುತ್ತೆ. ಸೊ ನೋಡೋಣ ಬನ್ನಿ, ನಮ್ಮ ಜರ್ನಿ ಎಲ್ಲ ಹೇಗಿರುತ್ತೆ, ನಾವು ಹೇಗೆ ಎಂಜಾಯ್ ಮಾಡ್ತೀವಿ, ಕಷ್ಟಪಡ್ತೀವಿ ಎಲ್ಲ. ಇದೆಲ್ಲ ನಮ್ಮ ಕನ್ನಡದ ಪ್ರತಿಭೆಗಳು. ಸೊ ಇವಾಗ ನಾವು ನಮ್ಮ ಪಾದಯಾತ್ರೆನ ಹಿಂಗೆ ಸ್ಟಾರ್ಟ್ ಮಾಡಿದೀವಿ. ಇಷ್ಟು ಎನರ್ಜೆಟಿಕ್ ಆಗಿದೀವಿ ಎಲ್ಲರೂ. ಸ್ಟಾರ್ಟ್ ಮಾಡಿದೀವಿ ಅಂತ ಅಂದ್ರೆ ಮುಂದೆ ಹೋಗ್ತಾ ದೇವಸ್ಥಾನ ದರ್ಶನ ಮಾಡ್ಕೊಂಡು ಆಮೇಲೆ ಅಲ್ಲಿ ಕರ್ಪೂರ ಹಚ್ಚಿ ಸ್ಟಾರ್ಟ್ ಮಾಡೋದು. ಹೌದು, ಅಂದ್ರೆ ನಡಿಯಕ್ಕೆ ಸ್ಟಾರ್ಟ್ ಮಾಡಿದೀವಿ ಅಂತ ಹೇಳಿದ್ ನಾನು. ಹೌದೌದು. ಏಳ್ಗಳಿಂದ ಅಲ್ಲಿ ಊಟ ಮಾಡಿ ಹೊರಡ್ತೀವಿ. ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ ಬಂದ್ಬಿಟ್ಟು ಕಾವೇರಿ ನದಿಗೆ ಇವತ್ತು ನೈಟ್ ಅಷ್ಟರಲ್ಲಿ ತಲುಪಿ ಅಲ್ಲಿ ತಂಗಬೇಕು. ಸೊ ಅಲ್ಲಿವರೆಗೂ ಹೆಂಗೆ ತಲುಪ್ತೀವಿ ಅನ್ನೋದು ಇದು ಮೊದಲನೇ ದಿನದ ರೀಲ್ ಅಲ್ಲ, ಮೊದಲನೇ ದಿನದ ಬ್ಲಾಗಲ್ಲಿ ಕಾವೇರಿ ನದಿವರೆಗೂ ಅಷ್ಟೇ. ಇಲ್ಲಿಂದ ನಾವು ಬೆಟ್ಟದ ರೀಚ್ ಆಗೋವರೆಗೂ 1 ರೂಪಾಯಿ ಖರ್ಚಿಲ್ಲ ಊಟಕ್ಕೆ. ಎಲ್ಲ ಕಡೆ ಫ್ರೀ ಊಟ, ನೀರು. ಕಡೆಯಿಂದ ಬರ್ಬೇಕಾದ್ರೆ ಇವ್ರಿಗೆಲ್ಲ ಬಸ್ ಚಾರ್ಜು, ನನಗೆ ಆಧಾರ್ ಕಾರ್ಡು, ಫ್ರೀ ಬಸ್ಸು. ಸೊ 1 ರೂಪಾಯಿ ಖರ್ಚಿಲ್ದಂಗೆ 4 ದಿನ ಇದು ಪಾದಯಾತ್ರೆನೂ ಹೌದು, ಒಂದು ಮಿನಿ ಟ್ರಿಪ್ ಕೂಡ ಹೌದು ನನಗೆ. ಸೊ ಲೆಟ್ಸ್ ಗೋ. ತಿನ್ಬಿಟ್ಟು ಏಳ್ಗಳ್ಳಿಲಿ ಫಸ್ಟು ನಾವು 3 ದೇವಸ್ಥಾನ ಇದೆ. ಇಲ್ಲಿ ಒಂದು ತಾಯಿ ಮುದ್ದಮ್ಮನ ದೇವಸ್ಥಾನ, ಒಂದು ಶನೇಶ್ವರನ ದೇವಸ್ಥಾನ, ಆಮೇಲೆ ಆಂಜನೇಯನ ದೇವಸ್ಥಾನ. ಈ 3 ದೇವ್ರದ್ದು ದರ್ಶನ ಮಾಡಿ ಇಲ್ಲಿಂದ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ಅವಾಗಿಂದ ಹೇಳ್ತಾನೆ ಇದ್ದೀನಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಅಂತ. ಕೊನೆಗೂ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲಿ ಫುಲ್ ಟ್ಯಾಟಿಕ್ಸ್ ಮಾಡ್ತಾ ಇದ್ದೀವಿ, ಯಾರನ್ನ ಮುಂದೆ ಬಿಡೋದು, ಯಾರನ್ನ ಹಿಂದೆ ಬಿಡೋದು ಎಲ್ಲ ಮಾತಾಡಿಕೊಂಡು ಹೊರಟ್ವಿ ಇಲ್ಲಿಂದ. ಇದನ್ನೇ ದಾಟ್ಬಿಟ್ಟು ಬರೋದು ಏನದು ಚೆಕ್ ಪೋಸ್ಟ್. ಅಲ್ಲಿ ನೋಡಿಲ್ಲ, ಝೂಮ್ ಆಗಲ್ಲ, ಬಟ್ ಚೆಕ್ ಪೋಸ್ಟಲ್ಲಿ ನನ್ನ ಜೊತೆ ಇದ್ದಾರೆ ಮನೋಬ್ ಆ್ಯಂಡ್ ಮಲೇಶ್. ಇನ್ನು ಮಿಕ್ಕಿದಾರೆಲ್ಲ ಕೆಲವ್ರು ಮುಂದೆ ಇದ್ದಾರೆ, ಕೆಲವ್ರು ಹಿಂದೆ ಇದ್ದಾರೆ. ನಮ್ಮಮ್ಮ ಅಂತೂ ಹಿಂದೆನೇ ಸೇರ್ಕೊಂಡು ಫುಲ್ ಹಿಂದೆ. ಲುಕ್ ಎಟ್ ದ ಫಾರೆಸ್ಟ್ ಫೈರ್. ಫಾರೆಸ್ಟ್ ಫೈರಿಂದನೇ ಸ್ಮೋಕ್ ಬರೋದು ನಿನ್ನ ತಲೆ. ಕಡೆನೂ ಹೌದು, ಈ ಕಡೆನೂ ಹೌದು. ಏನು ಕುಡಿದೀಯಾ? ಇದು ಪಾಯಸ ಸಕ್ಕತ್ತಾಗೈತೆ. ಬೇಡ ನಂಗೆ. ಸನ್ಸೆಟ್ ಆಗ್ತದೆ ಗೈಸ್. ಯಾರಾದ್ರೂ ಬಂದ್ರೆ ಟೇಸ್ಟ್ ಮಾಡ್ರಿ ಅಂತ ಬೇರೆ. ಓ ನಿನ್ನ ಬ್ಲಾಗ್ ಇವಾಗ ನೋಡಿ ಮುಂದಿನ ವರ್ಷ ಟೇಸ್ಟ್ ಮಾಡ್ತಾರೆ ಬಂದು ಅಲ್ಲಿ. ಇವಾಗ ನಾರ್ಮಲ್ ದಾರಿ ಆಯಿತು, ಕಲ್ಲು ಬೆಟ್ಟ ಗುಡ್ಡ ಥರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಗುಡ್ಡದಲ್ಲಿ ನಡ್ಕೊಂಡು ಬರ್ತಾ ಇದ್ದೀರಿ ಎಲ್ಲರೂ. ನಾನು
ಹಿಂಗನೋ ಡ್ಯೂಟಿ ಮುಗೀತು, ಕಾವೇರಿ ನದಿಗೆ ಹೋಗ್ತಿದ್ವಿ. ಇಲ್ಲಿಂದ ಇಳಿದ್ಮೇಲೆ ಸ್ಟ್ರೈಟ್ ಕಾವೇರಿ ನದಿ. ಇಷ್ಟೇ ಲಾಸ್ಟ್. ಇಲ್ಲಿಂದ ಆಲ್ರೆಡಿ ಸನ್ಸೆಟ್ ಆಗ್ತಾ ಇದೆ. ಸರ್ ಮೆಟ್ ಯು ಡೌನ್ ದೇರ್ ನಿಯರ್ ಕಾವೇರಿ ನದಿ. ಇಲ್ಲಿಂದ ಒಂದು ಕಾವೇರಿ ನದಿದು ಇಷ್ಟು ದೂರ ಇದೆ, ಕೆಳಗೆ ಹೋಗ್ಬೇಕು ಇವಾಗ. ಪ್ಲೀಸ್ ಸ್ಟಾಪ್ ಡೂಯಿಂಗ್ ದಿಸ್ ಗೈಸ್. ಐ ಮೀನ್ ಎಲ್ಲ ಕಡೆ ಡ್ರೈ ಇದೆ. ಇದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಅಂದಾಜು ಇಲ್ಲ ನಿಮಗೆ. ಅದೇ ಫಾರೆಸ್ಟ್ ಅವ್ರು ಮಾಡಿದ್ದೋ ಬಂದಿರೋರು ಮಾಡಿರೋದೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಇಟ್ಸ್ ಹಾರ್ಮ್ಫುಲ್. ಎಲ್ಲ ಕಡೆ ಡ್ರೈ ಇದೆ, ಅದು ಹಾಗೆ ಆಗುತ್ತೆ. ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀವಿ. ಅಲ್ಲಿ ಜನ ಇಳಿತಿರೋದು ಕಾಣ್ತಿದೆಯಲ್ಲ, ಸೊ ಅಲ್ಲಿಂದ ಹಿಂಗೆ ನೋಡಿಕೊಂಡು ಡೌನ್ ಇಳಿದು ಈಗ ಫ್ಲ್ಯಾಟ್ ಏರಿಯಾ ಆ್ಯಂಡ್ ಇನ್ನೊಂದು ಅಪ್ ಬಂತು. ಕಲ್ಲು ಮಣ್ಣಿನ ರೋಡು. ಕೆಲವರು ಬರೀ ಕಲ್ಲಲ್ಲಿ ಬರ್ತಾರೆ, ಕೆಲವರು ಶೂಸ್ ಹಾಕೊಂಡು ಬರ್ತಾರೆ, ಇವರು ಕರಿ ಸಾಕ್ಸಿ ನಡೀತಾರೆ. ಕಾವೇರಿ ನದಿ ರೀಚ್ ಆದ್ವಿ. ಕಾವೇರಿ ನದಿ ಅಲ್ಲಿದೆ, ಬಟ್ ನಾವಿವಾಗ ಇಲ್ಲಿ ಇವಾಗೆಲ್ಲ ಇಲ್ಲಿ ಕಾಯ್ತಾ ಇದ್ದೀವಿ. ಯಾಕೆ ಕಾಯ್ತಾ ಇದ್ದೀವಿ ಅಂದರೆ ಅಮ್ಮ ಚಿಕ್ಕಮ್ಮ ಇನ್ನು ಹೆಂಗಸ್ರು ಯಾರು ಬಂದಿಲ್ಲ, ದೊಡ್ಡವ್ರು ಯಾರು ಬಂದಿಲ್ಲ, ಅದಕ್ಕೆ ಕಾಯ್ತಾ ಇದ್ದೀನಿ. ಏನು ನಿಂದ ಏನು ಹೋಗಲಿ. ಎಲ್ಲ ಬರ್ತಾರೆ, ಇಲ್ಲೆಲ್ಲ ಹಾಲ್ಟ್ ಆಗ್ತಾರೆ, ಇಲ್ಲೂ ಮಲ್ಕೊತಾರೆ, ಅಲ್ಲೂ ಮಲ್ಕೊತಾರೆ. ಆಮೇಲೆ ಅಲ್ಲಿ ಹೋದ್ಮೇಲೆ ಅಲ್ಲಿ ತೋರಿಸ್ತೀನಿ ಅಲ್ಲೆಲ್ಲ ಎಲ್ಲಿ ಮಲ್ಕೊತಾರೆ ಅಂತ. ಅಲ್ಲೆಲ್ಲ ಫೈರ್ ಕ್ಯಾಂಪ್ ಹಾಕೊಂಡು ನೈಟ್ ಎಲ್ಲ ಮಲಗಿ ಬೆಳಗ್ಗೆ ಎದ್ದು ನದಿ. ಅದೇ ಹೇಳಿದ್ದು, ಅಲ್ಲಿ ಹೋಗ್ಬಿಟ್ಟು ಹಾಕ್ದಾಗ ತೋರಿಸ್ತೀನಿ ಅಂತ ಅಂದೆ. ಏಳುಗಳಲ್ಲಿ ನಾವು ಹೊರಟಾಗ ಆಲ್ಮೋಸ್ಟ್ 3 ಗಂಟೆ ಆಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದ ಟೈಮ್ ಹೇಳ್ತಿದ್ದೀನಿ. ನಾವು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ 3 ಗಂಟೆ ಆಗಿತ್ತು. ನಾವು ಇಲ್ಲಿಗೆ ರೀಚ್ ಆದಾಗ ಒಂದು 5:05 ಆಗಿತ್ತು. ಇಲ್ಲಿಗೆ ಬಂದು ರೀಚ್ ಆಗೋಕ್ಕೆ 2.5 hours ತೊಗೊಂಡಿವಿ. 2.5 hours ಫಸ್ಟ್ ಡೇ ನಾವು ಆಲ್ಮೋಸ್ಟ್ 12 to 15 ಕಿಲೋಮೀಟರ್ಸ್. ನನಗೆ ಪರ್ಫೆಕ್ಟ್ ಇಷ್ಟೇ ಕಿಲೋಮೀಟರ್ ನಡೆದಿದ್ದೀವಿ ಅಂತ ಗೊತ್ತಿಲ್ಲ, ಬಿಕಾಸ್ ಮ್ಯಾಪ್ಸಲ್ಲಿ ಎಲ್ಲೂ ತೋರಿಸಲ್ಲ. ಅಲ್ಲಿ ಮೈಲಿಗಳು ಕೂಡ ಹಾಕಿರಲ್ಲ, ಬಿಕಾಸ್ ಬೆಟ್ಟದ ಮೇಲಿಂದ ಇಳಿದು ಬೆಟ್ಟದ ಮೇಲೆ ಇಳಿಯೋದ್ರಿಂದ. ಸೊ ಒಂದು 12 to 15 ಕಿಲೋಮೀಟರ್ಸ್ ಹತ್ತತ್ರ ನಡೆದಿದ್ದೀವಿ ಫಸ್ಟ್ ಡೇ. ಆ್ಯಂಡ್ ಫಸ್ಟ್ ಡೇ ಇವತ್ತು ಇಲ್ಲಿಗೆ ನಾವು ನಡೆಯೋದು ಎಂಡ್ ಆಯಿತು. ಇದಾದಮೇಲೆ ನಾವು ಈ ನದಿ ದಾಟಬೇಕು, ಬಟ್ ಎಲ್ಲರೂ ಬರ್ದಷ್ಟರಲ್ಲಿ ನಾವು ನದಿ ದಾಟೋದ್ರಲ್ಲಿ ಕತ್ಲೆ ಆಗುತ್ತೆ ಅಂತ ನಾವು ನೈಟ್ ಏನೂ ದಾಟಲ್ಲ. ಬೆಳಗ್ಗೆ ಎದ್ದು ದಾಟ್ಬಿಟ್ಟು ಆ ಕಡೆ ನದಿಲಿ ಒಂದು ಸ್ವಲ್ಪ ಸ್ನಾನ ಮಾಡಿ ಹೊರಡಬೇಕು ಅಷ್ಟೇ. ಸೊ ಗೈಸ್, ಫೈನಲಿ ಕಾವೇರಿ ನದಿ ರೀಚ್ ಆದ್ವಿ. ಆ್ಯಂಡ್ ಹಿಯರ್ ಇಸ್ ಅವರ್ ಲಿಟಲ್ ಬಾಯ್ ಖುಷಿ. ಏನು ಅನ್ನಿಸ್ತೈತೆ ಮಗನೇ? ಏನು ಅನ್ನಿಸ್ತೈತೆ? ಏನು ಅನ್ನಿಸ್ತಿದೆ? ಹ್ಯಾಪಿ ಅನ್ನಿಸ್ತಿದೆಯಾ? ಸೊ ಈಸ್ ವಾಕಿಂಗ್ ವಿತ್ ಅಸ್ ಫಾರ್ ದ ಹೋಲ್ 200 ಕಿಲೋಮೀಟರ್ ಕೂಡ ನಡೆದಿದ್ದಾನೆ ನಮ್ಮ ಜೊತೆ. ಆಗಲೇ ಊಟ ಮಾಡ್ತಾನೆ, ಎಲ್ಲೋದ್ರೂ ಊಟನೇ ಕೈಗೊಂಡು ಕೂತಿರ್ತಾನೆ ಇವನೊಬ್ಬ. ನಮ್ಮ ಹುಡುಗರು ಜಾಗ ಹುಡುಕ್ತಾರೆ ನೈಟಲ್ಲಿ ಮಲ್ಕೊಳ್ಳೋದು ಅಂತ. ಅದೇ ಇವತ್ತಿನ ನಮ್ಮ ಹೈಟೆಕ್ ಡಿಲೆಕ್ಸ್. ಎಲ್ಲ ಸುಸ್ತಾಗ್ಬಿಟ್ಟವ್ರೆ, ಎಲ್ಲ ಬಿರ್ಕೊಂಡವ್ರೆ. ಈಗಂತೂ ಒಂದ್ ದಿವಸಕ್ಕೂ 1,000 ಮೇಲೆ ಓಡೇ ಇಲ್ಲ. ನೋಡಿ ಅವ್ಳು ಬಂಡವಾಳ ಇಲ್ಲ, ಆದ್ರೂ ಮಾಡ್ತೀನಿ ಅಂತವಳೆ. ಅದು ಮಾಡೋದು ವೇಸ್ಟ್. ಅದಕ್ಕೆ ನೋಡಿ ನಮ್ಮ ಅಕ್ಕಂದು ಒಂಚೂರು ಪ್ರೋತ್ಸಾಹ ನೀಡಿ ಎಲ್ಲರಂತೆ ಅವಳು ಬೆಳೆಸ್ರಿ, ಲೈಕ್ ಶೇರ್. ಇವ್ರನ್ನೆಲ್ಲ ಆರ್ಗನೈಸ್ ಮಾಡಿ ಕರ್ಕೊಂಡ್ಬಂದಿರೋ ಆರ್ಗನೈಸರ್ ಇವರೇ. ಕುಮಾರ್ ಅಂತ ನನ್ ತೋರ್ಸಿಲಿ. ಅವ್ರು ಹೇಳ್ಕೊಳಕ್ ಮಾತ್ರ ಆರ್ಗನೈಸರು, ಎಲ್ಲಾನು ಬಿಟ್ಟು ಓಡ್ ಬರ್ತಾರೆ. ಎಲ್ಲರಿಗೂ ಫಸ್ಟ್ ಅವರೇ ಬರೋದು. ಆರ್ಗನೈಸರ್ ಯಾವತ್ತು ಹಿಂದೆ ಇದ್ರು ಅವ್ರು ಫಸ್ಟೇ ಬಂದ್ಬಿಡ್ತಾರೆ. ಬಂದ್ಬಿಟ್ಟು ನಾನು ಬಂದೆ. ಎಲ್ಲ ಹೆಂಗಿದ್ದೀರಾ? ಸುಸ್ತಾಗ್ತಿದ್ಯಾ? ಏನ್ ಕತೆ? ತಿನ್ಸು. ಕಾಲೆಲ್ಲ ನೋಯ್ತದೆ. ಏನ್ ಒತ್ತು ಕೊಡ್ಬೇಕು? ಕರಿಲ್ಲ ಯಾರನ್ನಾದ್ರು? ಮಗನ್ ಕರ್ಕೊಂಬಂದ ಒತ್ಕೊಂಬಂದ. ಏನ್ ತಿಂತ ಇದೆಯೋ? ಅವಾಗಿನ ತರ ಇದು ಸಾಂಬ್ರಾಣಿ ತಿನ್ಕತಲ್ಲ, ಚುಪಾ ಚುಪ್ಸು. ಇಲ್ಲಿಗೆ ಬಂದು ಚುಪಾ ಚುಪ್ಸ್ ತಿಂತಾವನಿ ಇವನು. ಹೆಂಗು ಲಾಸ್ಟ್ ಅಲ್ಲಿ ಬಂದಿದ್ದು ನಮ್ ಲೇಡೀಸ್ ನಿಧಾನಕ್ಕೆ ರಿಲ್ಯಾಕ್ಸ್ ಮಾಡ್ಕೊಂಡು ಆರಾಮಾಗಿ ಒಂದ್ ಮಗುನ್ ಕರ್ಕೊಂಡು. ಟೆನ್ಷನ್ ಇಲ್ಲ, ನಿಧಾನಕ್ಕೆ ಬರ್ತೀವಿ. ನಿಮ್ ಪ್ರಕಾರ ನಾವು ಟೆನ್ಷನ್ ತಗೊಂಡ್ಬಂದ್ವಿ ಅಂತಾನೆ. ರೆಸ್ಟ್ ಮಾಡ್ಕೊಂಡೆ ನಡ್ಕೊಂಡು ಕಾಲ್ ನೋವು ಜಾಸ್ತಿ ಆಗಲ್ವಾ ರೆಸ್ಟ್ ಮಾಡ್ಕೊಂಡ್ ಬಂದ್ರೆ? ನಂಗೆ ಹಂಗೆ ಅನ್ಸೋದು, ರೆಸ್ಟ್ ಮಾಡ್ಕೊಂಡ್ ಬಂದ್ರೆ ಕಾಲ್ ನೋವು ಜಾಸ್ತಿ ಆಗ್ತದ. ಬಡ ನಡ್ಕೊಂಡ್ ಬಂದ್ಬಿಟ್ಟು
ನಮ್ಮ ಒಂದೇ ಪೀಸ್ ಆಫ್ ಎಂಟರ್ಟೈನ್ಮೆಂಟ್ ನಮ್ಗಿರೋದು 6 ಜನ ನೋಡೋಣ ಯಾರು ಗೆಲ್ತಾರ ಅಂತ. ಇವಂದು ಪರ್ಪಲ್, ನಿಮ್ದು ರೆಡ್, ನಂದು ಗ್ರೀನು. ನಿಮ್ದೇ ಆಡಿ. ಟೈಮ್ 9:30. ಲೂಡೋ ಗೇಮ್ ಎಂಡ್ ಆಯ್ತು, ಬಟ್ ಎಂಡ್ ಆಗಿದ್ ನೀಟಾಗಿ ಎಂಡ್ ಆಗಿದೆ. ಯಾವನ ಇವನವನಲ್ಲ ಇವನು ಆದ್ರೂ ಭಯಂಕರ ಹೊಡೆದ ಫ್ರೆಂಡ್ಸ್ ಎಲ್ಲಾರ್ಗು. ಅವನು ಹೊಡೆದ್ಬಿಟ್ಟು ಅವ್ರನ್ನ ಹೊಡೆದ್ಬಿಡ್ತಾರೆ ನಾ ಭಯಕ್ಕೆ. ಏನ್ ಹಂಗೇನಿಲ್ಲ, ಅದು ಟೈಮ್ ಔಟ್ ಆಯ್ತು. ಸೊ ಎಲ್ರು ಮಲ್ಗೋರೆ, ನಾವು ಮಾತ್ರ ಎದ್ದಿದ್ದೀವಿ. ಬೇಗ ಜಾಗನೇ ಬಿಟ್ಟಿಲ್ಲ ಮಲ್ಕೊಳಕ್ಕೆ. ಏನ್ ಮಾಡೋದಂತ ನೋಡೋಣ, ಜಾಗ ಹುಡುಕ್ಬಿಟ್ಟು ಮನಿಕೋಬಿಟ್ಟು. ಮಧ್ಯರಾತ್ರಿಲಿ ಬಿಸಿ ಬಿಸಿ ಪುಳಿಯೋಗರೆ ಮಾಡ್ತಿದ್ರು ಅಂತ ಅನೌನ್ಸ್ ಮಾಡ್ತಿದ್ರು. ಸೊ ನಾವು ಯಾರು ಮಲ್ಕೊಳ್ದೇನೆ ಎದ್ದೋಗ್ಬಿಟ್ಟು ಪುಳಿಯೋಗರೆ ತಿನ್ಕೊಂಡು ಬಿಸಿ ಬಿಸಿಯಾಗಿರೋದನ್ನ ಅಲ್ಲಿರೋರ್ಗೂ ತಗೊಂಡು ಹೋಗಿ ಅವತ್ತಿನ ದಿನನ ಎಂಡ್ ಮಾಡಿದ್ವಿ. ಹೆಂಗೈತೆ ಪುಳಿಯೋಗರೆ? ಹೆಂಗೈತೆ? ಸೂಪರ್ ಆಗೈತೆ. ಇವಾಗ ನಿಂದು ತಿನ್ನೋದ್ ಕಲಿ ಫಸ್ಟ್. ಈ ಕಡೆಯಿಂದ ಒಂದು, ಆ ಕಡೆ ಲೇಸರ್ ಶೋ ಗೈಸ್. ಫ್ರೀ ಲೇಸರ್ ಶೋ. ಪೊಲೀಸ್ ಇನ್ಫಾರ್ಮ್ ಮಾಡ್ತಾ ಇದೀನಿ. ಲಾಠಿ ಕಲ್ಲಿ ತಿಕ್ಕೋದಟ್ಟೆ. ನೀವು ನಡ್ಕೊಂಡು ಆಟ ಬರ್ತೀರಲ್ಲ. ಲೇಸರ್ ಫೈಟ್ ನಡೀತಾ ಇದೆ. ನಂದು ಬ್ಯಾಟ್ರಿ ಒಂಚೂರು ಲೋ ಆಗೈತೆ. ಆಫ್ ಮಾಡಿ, ಲೈಟ್ ಆಫ್ ನಾವು ಜೋರಾಗಿ ಮಾತಾಡ್ತಿರೋದನ್ನ ನೋಡಿ ಅಲ್ಲಿರೋರ್ಗೆ ನಿದ್ದೆ ಡಿಸ್ಟರ್ಬ್ ಆಗಿ ಕೊನೆಗೂ ಅವ್ರ ಕಡ್ಮೇಲೆ ಬೈಸ್ಕೊಂಡ್ಮೇಲೆ ನಾವು ನಿದ್ದೆ ಮಾಡಿದ್ದು. ಅವರೆಲ್ಲ ಹಂಗೆ ನಿದ್ದೆ ಡಿಸ್ಟರ್ಬ್ ಆಗ್ತಿದೆ ಅಂತ ಹೇಳಿದ್ಮೇಲೆ ನಾವು ಈ ಲೇಸರ್ ಫೈಟೆಲ್ಲ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟು ಮಲ್ಕೊಂಡ್ವಿ. ನನ್ನ ಪಾಡಿಗೆ ನಾನು ಆ ಕಡೆ ಹೋಗಿ ಮಲ್ಕೊಂಡೆ, ನಮ್ಮ ಹುಡುಗರಲ್ಲಿ ಈ ಕಡೆ ಮಲ್ಕೊಂಡ್ವಿ. ಅವ್ರು ಹೇಳಿದ್ರು ನಾವು ಮಲ್ಕೊಂಡ್ಮೇಲೆ ಅವ್ರು ಏನೋ ಮುಸ್ಲೆಕ್ಸ್ ಎಲ್ಲ ಬಂತು, ಅದು ಕಾಣ್ತಿದೆ ನೀರಲ್ಲಿ ಅಂತ ನೋಡಕ್ಕೆ ಹೋಗಿದ್ರು ಅಂತ. ಬಟ್ ನಾವು ಅದನ್ನೆಲ್ಲ ನೋಡಲಿಲ್ಲ. ಅದಾದಮೇಲೆ ಹಿಂಗೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಹೋಗ್ಬಿಟ್ಟು ಮಲ್ಕೊಂಡ್ವಿ. ಸೊ ಇದು ನಮ್ಮ ಫಸ್ಟ್ ಡೇಯ ಪಾದಯಾತ್ರೆ. ನೆಕ್ಸ್ಟ್ ಡೇ ನಾನು ಹಾಕ್ತೀನಿ ಅತಿ ಶೀಘ್ರದಲ್ಲೇ, ಇನ್ನೊಂದು ದಿನ ಬಿಟ್ಕೊಂಡು ಪಕ್ಕಾ ಹಾಕ್ತೀನಿ. ಸ್ಟೇ ಟ್ಯೂನ್ಡ್ ಆ್ಯಂಡ್ ಅಂಟಿಲ್ ದೆನ್ ಸಿ ಯು ಟಾಟಾ, ಬೈ.